ಬಂಧುಗಳೇ, ನಾನು ನಿಮಗೆ ಚಪಾತಿ ಊಟದ ಮೆಸ್ಸು, ಮುದ್ದೆ ಊಟದ ಮೆಸ್ಸು ಹಾಗೂ ಸೌತ್ ಇಂಡಿಯನ್ ಮೆಸ್ ಹೋಟೆಲ್ಗಳು ಮತ್ತು ಮೆಸ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಪರಿಚಯ ಮಾಡಿಸಿದ್ದೀನಿ, ತೋರಿಸಿದ್ದೀನಿ. ಆದರೆ ಇವತ್ತು ನಾರ್ತ್ ಇಂಡಿಯನ್ ಅನ್ಲಿಮಿಟೆಡ್ ಮನೆ ಮೆಸ್ ಊಟದ ಬಗ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕೇವಲ 100 ರೂಪಾಯಿಗೆ ಅನ್ಲಿಮಿಟೆಡ್ ರೋಟಿ ತಿನ್ಬೋದು ನೀವು. ಅದಕ್ಕೆ 2 ರೀತಿ ಸಬ್ಜಿ ಕೊಡ್ತಾರೆ, ಅಂದ್ರೆ ಪಲ್ಯ ಇರುತ್ತೆ, ಅನ್ಲಿಮಿಟೆಡ್ ರೈಸ್ ಕೂಡ ಸಿಗುತ್ತೆ, ದಾಲ್ ಇರುತ್ತೆ, ಅದಕ್ಕೆ ಜೊತೆಗೆ ಉಪ್ಪಿನಕಾಯಿ, ಸೌತೆಕಾಯಿ, ಈರುಳ್ಳಿ, ಸಲಾಡ್ ಕೂಡ ಇರುತ್ತೆ. ನೀವು ಯಾವ ರೀತಿಯ ರಾಜಸ್ಥಾನದ ಸಾಂಪ್ರದಾಯಿಕವಾಗಿ ಅವರು ಊಟ ಮಾಡ್ತಾರೋ ಅಂದ್ರೆ ನೆಲದ ಮೇಲೆ ಮಣಿ ಇರುತ್ತೆ, ಮಣಿ ಮೇಲೆ ಕುತ್ಕೊಂಡು ಆರಾಮಾಗಿ ಸಮಾಧಾನವಾಗಿ ಯಾವ ರೀತಿ ಊಟ ಮಾಡ್ತಾರೋ ಆ ರೀತಿಯಾಗಿ ಇಲ್ಲಿ ಊಟ ಮಾಡಬಹುದು. ಆ ರೀತಿಯ ಒಂದು ನಿಮಗೆ ಫೀಲ್ ಕೂಡ ಸಿಗುತ್ತೆ. ನೀವು 100 ರೂಪೀಸ್ಗೆ ಇದು ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ಮೀಲ್ ಸಿಗುತ್ತೆ. ಅಂದ್ರೆ ಮನೆ ಊಟ ಅನ್ಬೇಕು. ನಾವು ಯಾವ ರೀತಿ ಇಲ್ಲಿ ಸೌತ್ ಇಂಡಿಯನ್ ಮನೆ ಊಟ ಮೆಸ್ಗಳಲ್ಲಿ ಊಟ ಮಾಡ್ತೀವೋ ಆ ರೀತಿಯ ಒಂದು ಫೀಲ್ ಆಗುತ್ತೆ. ಇದು ಪಕ್ಕ ಬ್ರಾಹ್ಮಣರ ಮೆಸ್. ಅಂದ್ರೆ ರಾಜಸ್ಥಾನದ ಪ್ರಕಾಶ್ ಪುರೋಹಿತ್ ಅನ್ನೋರು ಕಳೆದ 3 ವರ್ಷಗಳಿಂದ ಇದನ್ನ ನಡೆಸ್ತಾ ಇದ್ದಾರೆ. ಶುದ್ಧ ಸಸ್ಯಾಹಾರಿ. ನೋಡಿ, ನೀವು ಡಾಬಾದಲ್ಲಿ ಹೋಗ್ತೀರಾ, ಡಾಬಾದಲ್ಲಿ ನಿಮಗೆ ವೆರೈಟಿ ರೋಟಿಗಳು ಸಿಗಬಹುದು. ಆದ್ರೆ ಅಲ್ಲಿ ವೆಜ್, ನಾನ್ ವೆಜ್ ಎರಡೂ ಮಾಡ್ತಾರೆ. ಕೆಲವರು ವೆಜಿಟೇರಿಯನ್ಸ್ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಇದು ಪಕ್ಕ ರಾಜಸ್ಥಾನಿ ಬ್ರಾಹ್ಮಣರ ಊಟ. ನಿಮಗೆ ನಾರ್ತ್ ಇಂಡಿಯನ್ ಮೀಲ್ ಸಿಗುತ್ತೆ. ಆದ್ರೆ ಒಂದೇ ತರ ರೋಟಿ ಇದ್ರೂ ಕೂಡ ನಿಮಗೆ ಸಮಾಧಾನವಾಗಿ ನೀವು ಊಟ ಮಾಡಬಹುದು. ಒಳ್ಳೆ ರೀತಿಯ ಸಸ್ಯಾಹಾರಿ ನಾರ್ತ್ ಇಂಡಿಯನ್ ಮೆಸ್ ಮನೆ ಊಟ ಸಿಗುತ್ತೆ. ಹಾಯ್ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ, ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನಿವತ್ತು ಚಿಕ್ಕಪೇಟೆ ಅಂದ್ರೆ ಪಕ್ಕ ನಗರಪೇಟೆ ಅಂತ ಬರುತ್ತೆ, ಹವೇಲಿ ರೋಡ್ ಪಕ್ಕನೇ ಬರುತ್ತೆ, ರಾಮ್ ಮೆಡಿಕಲ್ ಹತ್ರ ಬರುತ್ತೆ. ಬಾಬಾ ರಾಮದೇವ್ ಡಾಬಾ ಅಂತ ಹೇಳಿ ರಾಜಸ್ಥಾನಿ ಫುಡ್, ಪ್ಯೂರ್ ವೆಜ್, ಪುರೋಹಿತ್ ಬ್ರಾಹ್ಮಣರ ಊಟ. ಇದು 100 ರೂಪೀಸ್ಗೆ ಫುಲ್ ಮೀಲ್ ಸಿಗುತ್ತೆ. ನಾನು ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ನೋಡಿ, ಬಾಬಾ ರಾಮದೇವ್ ಡಾಬಾ, ಇದು ಬ್ರಾಹ್ಮಿಣ್ಸ್ ಡಾಬಾ, ಪೂರ ವೆಜ್. ನೋಡ್ಬೋದು ನೀವು ಯಾವ ರೀತಿ ಸಿಸ್ಟಮೆಟಿಕ್ ಇದೆ ಅಂತೇಳಿ. ಇಲ್ಲಿ ಎಲ್ಲರೂ ನೆಲದ ಮೇಲೆ ಕುತ್ಕೊಂಡೆ ಊಟ ಮಾಡಬೇಕು. ಇಲ್ಲೊಂಥರ ಸಿಸ್ಟಮ್ ಯಾವ ರೀತಿ ಇರುತ್ತೋ ಆ ರೀತಿ ಇದೆ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬೇಕು, ಆ ರೀತಿಯಾದ ಸಿಸ್ಟಮ್. ನಿಮಗೆ 1 ಗಂಟೆಗೆ ಮಧ್ಯಾಹ್ನ ಬಂದ್ಬಿಟ್ರೆ ಇಷ್ಟು ಜನ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಹೊರಗಡೆನೂ ಜನ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಅದ್ರ ಜೊತೆಗೆ ಇದು ಹಾಲು ಆದ ತಕ್ಷಣ ಇನ್ನೊಂದು ರೂಮ್ ಕೂಡ ಇದೆ, ಇಲ್ಲೂ ಕೂಡ ಊಟ ಇರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲೂ ಇರುತ್ತೆ. ನೋಡಿ, ಊಟ ಆದ ತಕ್ಷಣ ತಟ್ಟೆನೆಲ್ಲ ತಗೊಂಡೋಗಿ ಅವ್ರವ್ರೆ ಅಲ್ಲಿ ಇಡಬೇಕು. ಅವ್ರವ್ರು ಊಟ ಮಾಡಿದ ತಟ್ಟೆನೆಲ್ಲ ಇಲ್ಲಿ ಇಡಬೇಕು. ಸಿಸ್ಟಮ್ ಇದು ನೋಡಿ, ಈ ರೀತಿ ಇದೆ. ಹಾಲಲ್ಲಿ ಕೆಳಗೆ ಸೆಟ್ಟಿಂಗು, ಆ ಕಡೆ ಒಂದು 10-15 ಜನ ಕುತ್ಕೊಬೋದು, ಈ ಕಡೆ ಒಂದು 10-15 ಜನ ಕುತ್ಕೊಬೋದು. ಅದೇ ರೀತಿಯಾಗಿ ಈ ರೂಮಲ್ಲಿ ಒಂದು 10 ಜನ ಇಡ್ಸುತ್ತೆ. ಒಮ್ಮೆ ಒಂದು 30-35 ಜನ ಊಟ ಮಾಡ್ಬೋದು. ಫುಲ್ ಪ್ಯೂರ್ ವೆಜ್. ಡಾಬಾದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ. ಇದು ಒಂಥರ ಡಾಬಾ ಮೆಸ್ ಅಂತ ಹೇಳ್ಬೋದು. ಈ ರೀತಿ ಎಲ್ಲೂ ಸಿಗೋದಿಲ್ಲ. ರೋಟಿ ಮಿಷಿನ್ ಅಲ್ಲೇ ಬರುತ್ತೆ. ಅಲ್ಲಿಂದ ಇಟ್ಟು ಕಲ್ಸ್ಕೊಂಡಿರ್ತಾರೆ ರೋಟಿದು, ಅಲ್ಲಿ ಹಾಕ್ತಾರೆ. ಹಾಕಿದ ತಕ್ಷಣ ಹಿಂಗ್ ಬರುತ್ತೆ ರೋಟಿ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಹೀಗೆ ಬೀಳುತ್ತೆ ರೋಟಿ. ಸಿಸ್ಟಮ್ ರೋಟಿದು. ನೋಡಿ, ಸರ್ ಹೇಗಿರುತ್ತೆ ಊಟ ಎಲ್ಲ? ಚೆನ್ನಾಗಿದೆ. ಎಲ್ಲ ಮಸಾಲ ಕಡೆ ಇರಲ್ಲ, ಮನೆ ಹತ್ರ ಊಟ ಇರುತ್ತೆ. ಇಲ್ಲಿಗೆ ಬರ್ತಾ ಇರ್ತೀರಾ ಯಾವಾಗ್ಲೂ? ಅಕ್ಕಪಕ್ಕ ಎಲ್ಲ ಇಲ್ಲೇ ಬರ್ತಾರೆ. ರೋಟಿ ಎಲ್ಲ ಅನ್ಲಿಮಿಟೆಡ್? ಅಲ್ಲ, ಅನ್ಲಿಮಿಟೆಡ್. ಬರೀ ಮಜ್ಜಿಗೆ ಮಾತ್ರ 1 ಗ್ಲಾಸ್ ಕೊಡ್ತಾರೆ. ಎಲ್ಲ ರೋಟಿ ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್. ಮಜ್ಜಿಗೆ ಮಾತ್ರ 1 ಗ್ಲಾಸ್ ಅಷ್ಟೇ, ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇದೆ. ಎಷ್ಟಾಗಿದೆ ನಿಮಗೆ? ಮನೆ ಊಟ ತರ ಇದೆಯಾ? ಮನೆ ಹತ್ರ ಊಟ ಇರುತ್ತೆ, ಮಸಾಲ ಏನು ಇರಲ್ಲ. सर बोलिए सर। खाना कैसा रहता है? एकदम घर जैसा है। घर जैसा है? हाँ सर। आप आते रहते हैं इधर? हाँ, यही आता हूँ, दोनों टाइम खाता हूँ। 2 सब्जी होती है, दाल होती है और चावल रोटी और सलाद और छाछ।
आज एक टाइम मिलता है, बाकी सब अनलिमिटेड है। अनलिमिटेड है। हाँ, पूरा वेज, वो प्योर वेज। टेस्ट भी अच्छा रहता है ना? टेस्ट एकदम घर जैसा है। नमस्कार सर। नमस्कार सर, आपका नाम? प्रकाश पुरोहित, बाबा रामदेव ढाबा। हाँ शुद्ध शाकाहारी वेज। हाँ 2 सब्जी आएगी, रोटी आएगी, दाल चावल और छाछ। हाँ। एक टाइम 100 रुपया 100। अनलिमिटेड? अनलिमिटेड। हाँ हाँ। ओनली फुल खाना अनलिमिटेड। पूरा रोटी भी कितना रोटी भी वगैरह सब, और राइस भी और सब्जी भी अनलिमिटेड। अनलिमिटेड 100 रुपये में। कितने बजे स्टार्ट होता है भाई? दोपहर को 12 से 3 बजे तक। हाँ। 3 बजे क्लोज। हाँ। और शाम को 7:30 से 10 बजे तक। हाँ, हाँ। 10 बजे क्लोज। 10 बजे क्लोज। शाम को दाल बाटी हाँ और कड़ी सब्जी और चावल। हाँ। सुबह रोटी 2 सब्जी दाल चावल ओके। और सलाद। सलाद। और कितना साल हो गए भाई? ये 3 साल। 3 साल हो गए ना? पहले आप इधर ही बनाए? पहले सूरत में। हाँ हाँ। सूरत में। ये पूरा ब्राह्मण फूड है? ब्राह्मण वेज। हाँ, अब भी ब्राह्मण है? ऑल राइट, ब्राह्मण पूरा वेज? पूरा वेज। हाँ हाँ। यहाँ नो ड्रिंक वगैरह कुछ नहीं। कुछ नहीं, कुछ सिर्फ नहीं। खाना? नॉन वेज है, सिर्फ खाना। प्योर वेज खाना? ऑल वेज खाना प्योर। 100 रुपीज फुल मील्स? डेली होता है ना? लाइसेंस भी है, नो प्रॉब्लम। ओके। डेली होता है ना? डेली डेली। संडे एक टाइम। संडे शाम नहीं? मॉर्निंग 12 से 3। 12 से 3 शाम नहीं होता? 1:30 क्लोज? सिर्फ संडे? हाँ, पूरा सभी नाइट में बंद। बाकी दिन पूरा रहता है? बाकी दिन पूरा रहता है, बाकी दिन कोई कमी नहीं। हाँ। एकदम ओके। रोटी का मशीन भी डाला है? हाँ। कितना रोटी होता है उसमें मशीन में? 1 घंटे में 800 1000। 800 1000 1 घंटे में? 1 घंटे में। हाँ हाँ। अच्छा है, नहीं तो रोटी बनाना बहुत मुश्किल प्रॉब्लम होता है और मिलता नहीं है आदमी। हाँ हाँ हाँ। रोटी बनाने वाला मिलता नहीं है। हाँ। बनाने की समस्या होती है। समस्या होता है। वो अहमदाबाद से मशीन लाई गई है। हाँ, काम करने वाला वो मिलता नहीं। और आटा गूंदने की भी मशीन, हाथ से भी आटा गूंदना नहीं है। हाँ हाँ, सही है। आटे की भी मशीन लगी हुई है। हाँ हाँ और स्टोर रूम वगैरह सब अलग अलग सिस्टम है मेरा। हाँ हाँ। साथ में कुछ नहीं है। और बेंगलोर में फर्स्ट बार आया और फर्स्ट बार होटल किया है। हाँ हाँ। आपका नेटिव है कहाँ? राजस्थान। इधर तो प्योर वेज का नाम होता है, सिर्फ रोटी सब्जी वही है ना? और टिफिन भी मिलता है? टिफिन मिलता है। आपका टिफिन है तो भर के देंगे, अगर आपका नहीं है तो पार्सल देंगे। पार्सल देंगे? नहीं तो इधर ही कर सकते हैं, नहीं तो पार्सल इधर खाते। खाना भी पार्सल मिलता है ना? मिलता है खाना पार्सल। ओके। रात कितने बजे क्लोज होता है? और रात को 10 बजे क्लोज। मेरे हल्दी मिर्ची धनिया पाउडर ये सब जो है वो राजस्थान से आता है, भिनमाल से। ऑलरेडी बिल के साथ आता है, कोई प्रॉब्लम ऐसी बात नहीं है। और GST नंबर भी है, कोई प्रॉब्लम नहीं है। यहाँ का मसाला नहीं है मेरे पास, यहाँ का सिर्फ आटा है, दाल चावल तेल सब्जी सलाद सब इधर का है। इधर का है? हाँ। मसाला उधर से? मसाला उधर का है। ನಾನು ಊಟ ಕುತ್ಕೊಂಡಿದ್ದೀನಿ. रोटी और ये सब्जी है, ಸಲಾಡ್ ಉಪ್ಪಿನಕಾಯಿ ಪಿಕಲ್ ಬಸ್ ರೋಟಿ ಸಬ್ಜಿ ಇದೆ ಉಪ್ಪಿನಕಾಯಿ ಸಲಾಡು ಟೇಸ್ಟ್ ಮಾಡ್ಬೋಣ ಎಲ್ಲ ತುಪ್ಪ ಹಚ್ಚಿರ್ತಾರೆ ಘೀ ಸಲಾಡ್ ಕೂಡ ಇರುತ್ತೆ ಸೌತೆಕಾಯಿ ಈರುಳ್ಳಿ ಎಷ್ಟು ಬೇಕೋ ಹಾಕೊಂಬೋದು ಅಲ್ಲೇ ಇರುತ್ತೆ ಸಲಾಡು ಇದು ಇದೆ ಒಂದು ಪಲ್ಯ ಹೀರೆಕಾಯ್ದು ಎಷ್ಟು ಬೇಕಾದ್ರೂ ರೋಟಿ ತಗೋಬಹುದು ನೀವು 100 rupees ಅನ್ಲಿಮಿಟೆಡ್ ರೋಟೀಸ್ ಟೇಸ್ಟ್ ಆಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ರೋಟಿ ಖಾಲಿ ಆಯ್ತು ಬಸ್ ಬಸ್ ಎಷ್ಟು ಬೇಕಾದ್ರೂ ರೋಟಿ ಹಾಕ್ತಾರೆ ಅನ್ಲಿಮಿಟೆಡ್ ಅದೇ ರೀತಿ ಮಜ್ಜಿಗೆ ಕೊಡ್ತಾರೆ ಮಜ್ಜಿಗೆ ಮಾತ್ರ ಒಂದೇ ಗ್ಲಾಸ್ ಕೊಡೋದು ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ನಿಮಗೆ ಸಬ್ಜಿಗಳು ಎಷ್ಟು ಬೇಕಾದ್ರೂ ಹಾಕೊಂಬೋದು ಇಲ್ಲೇ ಇಟ್ಟಿರ್ತಾರೆ ಮಜ್ಜಿಗೆ ಮಾತ್ರ ಲಿಮಿಟೆಡ್ ಒಂದೇ ಗ್ಲಾಸ್ ಬಸ್ ಎಷ್ಟು ಬೇಕಾದ್ರೂ ರೈಸ್ ಕೂಡ ಹಾಕ್ತಾರೆ ನೋಡಿ ಸಾಂಬಾರ್ ಇದೆ ಸಾಂಬಾರ್ ಹಾಕೊಂಡ್ಬಿಡ್ತೀನಿ
ಇಟ್ಟಿರ್ತಾರೆ, ನೀವು ಯಾವ ರೀತಿ ಬೇಕೋ ಅಷ್ಟು ಹಾಕ್ಕೊಬೋದು ನೀವು. ಅದೇ ರೀತಿ ಮಜ್ಜಿಗೆ ಕೂಡ ಕೊಟ್ಟಿರ್ತಾರೆ, ಮಜ್ಜಿಗೆ 1 ಗ್ಲಾಸು. ಸಾಂಬಾರು ರೈಸು ತಿನ್ಬೇಡ, ಟೇಸ್ಟು ಚೆನ್ನಾಗಿದೆ. ಸಾಂಬಾರು, ದಾಲು, ಆ್ಯಕ್ಚುಲಿ ಇದು ದಾಲು ಡಾಬಾದಲ್ಲಂತೂ ಹೋಗೋಕ್ಕಲ್ಲ, ಮನೆಯಲ್ಲೇ ಡಾಬಾದ ಥರ ಇರುತ್ತೆ. ನಾನು ಅಡ್ರೆಸ್ಸು, ಲೊಕೇಶನ್ನು, ಫೋನ್ ನಂಬರ್ಸ್ ಎಲ್ಲ ಹಾಕಿದ್ದೀನಿ. ನಗರ್ಪೇಟೆಯಲ್ಲಿ ಬರುತ್ತೆ, ರಾಮ್ ಮೆಡಿಕಲ್ಸ್ ಹತ್ರ ಬರುತ್ತೆ. ಪೂರಾ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆದರೆ ಬಂದು ಟ್ರೈ ಮಾಡಿ. ಪ್ಯೂರ್ ವೆಜಿಟೇರಿಯನ್ ಮೀಲ್ಸು ಡಾಬಾದಲ್ಲಿ ಇರುತ್ತೆ, ಆ ರೀತಿ ಇರುತ್ತೆ, ಮನೇಲಿ ಮಾಡುವಾಗ ಇರುತ್ತೆ. ಸರ್ स्टोर रूम उधर है। हाँ, इधर यहाँ से इधर आइए। ನೋಡಿ ಇಲ್ಲೆಲ್ಲ ಸ್ಟೋರ್ ಇದೆ, ಸ್ಟೋರ್ रूम ಅಲ್ಲಿ ಎಲ್ಲ ಇಟ್ಕೊಳ್ತಾರೆ. इसमें ये आटा गूंदने की मशीन है, इसमें आटा डाला जाता है, ऊपर से पानी डाल दिए और ये ऑटोमेटिक घूमते रहेगा। ऐसा ये आटा गूंदने की आटा मिक्स होता है, आटा मिक्स होता है इसमें। स्टोर रूम यानी गैस सिलेंडर, राइस, सब्जी, ये सलाद और सब पैकेज, सब सिस्टम ಸರಿ ಇದಾರೆ ಸಿಸ್ಟಮ್ಯಾಟಿಕಲಿ. ಇದು ಬಾಬಾ ರಾಮದೇವ್, ಅವ್ರ ಹತ್ರನೇ ಕೇಳ್ಬೋಣ ಓನರ್ ಹತ್ರ. ಬೋಲೆ ಸರ್. ये बाबा रामदेव राजस्थान में बहुत बड़ा मंदिर है इनका, जहाँ अपने भादव का जो बारिश का समय आता है वहाँ बहुत बड़े मेला होता है। इनके नाम से मेरा बाबा रामदेव के नाम से होटल चलता है और इनके नाम से मैंने स्टार्ट किया है यहाँ बेंगलोर में। इनका बहुत बड़ा बॉर्डर पे, राजस्थान पाकिस्तान के बॉर्डर पे इनका बहुत बड़ा मंदिर है पोखरण में। बहुत बड़ा मंदिर है, वहाँ पे अननिखिल पब्लिक दर्शन पे जाती है। जैसे अपना कृष्ण भगवान का वहाँ अवतार हुआ था, ये कृष्ण का अवतार है, कृष्ण का अवतार है, पावरफुल गॉड है, पावरफुल। वहाँ पे बहुत बड़ा मंदिर है, मैंने इनके नाम से और इनके हिसाब से अपना रोटी अच्छी चलती है। अच्छी चलता है। हाँ, इनका आशीर्वाद है, भगवान का आशीर्वाद है बाबा, भगवान श्री कृष्ण का आशीर्वाद है। ನಮಸ್ಕಾರ ಸರ್. ಹೇಗಿರುತ್ತೆ ಸರ್ ಊಟ ಎಲ್ಲ ಇಲ್ಲಿ? ಚೆನ್ನಾಗಿರುತ್ತೆ ಸರ್, ಮನೆ ಹತ್ರ ಇರುತ್ತೆ. ಮನೆ ಹತ್ರ ಇರುತ್ತಾ? ನೀವೇನ್ ಬರ್ತಾ ಇರ್ತೀರಾ? ಅಲ್ಲ, ರೆಗ್ಯುಲರ್ ನಾವು ಬರ್ತಾ ಇರ್ತೀವಿ, ಇಲ್ಲೇ ಬರ್ತಾ ಇರ್ತೀರಾ? 3 ವರ್ಷ ಆಯ್ತಂತ ಸ್ಟಾರ್ಟ್ ಆಗಿ? 2-3 ವರ್ಷ ಆಗಿ ನಾವು ಇಲ್ಲಿ ರೆಗ್ಯುಲರ್ ಸ್ಟಾರ್ಟ್ ಆದಾಗಿಂದ ಇಲ್ಲೇ ಬರ್ತೀರಾ? ರೋಟಿ ಸಬ್ಜಿ ಎಲ್ಲ? ರೋಟಿ ಸಬ್ಜಿ ಇಲ್ಲ, ನಾನು ರಾಜಸ್ಥಾನ ಸೈಡ್ ಎಲ್ಲ ಚೆನ್ನಾಗಿ, ರಾಜಸ್ಥಾನ ಇರುತ್ತೆ, ಅಷ್ಟಲ್ಲಿ ಇದೆ, ಚೆನ್ನಾಗಿ ಟೇಸ್ಟ್ ಇದೆ. ಟೇಸ್ಟ್ ಇದೆ. ಪ್ಯೂರ್ ವೆಜ್ ಇದೆ, ಚೆನ್ನಾಗಿ ಟೇಸ್ಟ್ ಇದೆ. ಚೆನ್ನಾಗಿದೆ. ಏನ್ ಮನೆ ತರ ಇರುತ್ತಾ? ಹಾಗೆ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತಾ? ಬಂಧುಗಳೇ, ನೋಡಿದ್ರಲ್ಲ ಬಾಬಾ ರಾಮದೇವ್ ಡಾಬಾ, ಇದು ನಗರಪೇಟೆಯಲ್ಲಿ ಬರುತ್ತೆ, ರಾಮ್ ಮೆಡಿಕಲ್ ಹತ್ರನೇ ಬರುತ್ತೆ. ನಾನು ಇದು ಅಡ್ರೆಸ್ ಹಾಕ್ತೀನಿ, ಲೊಕೇಶನ್ ಹಾಕ್ತೀನಿ, ಫೋನ್ ನಂಬರ್ಸ್ ಹಾಕ್ತಿರ್ತೀನಿ. ಇವರೇ ಪ್ರಕಾಶ್ ಪುರೋಹಿತ್ ಓನರು. ಚೆನ್ನಾಗಿದೆ, ಬಂದು ಒಂದ್ಸಲ ಟ್ರೈ ಮಾಡಿ. ಪ್ಯೂರ್ ಬ್ರಾಹ್ಮಿಣ್ ಫುಡ್ ಇದು, ಪ್ಯೂರ್ ವೆಜ್. ಡಾಬಾದಲ್ಲಿ ನೀವೆಲ್ಲೋ ದೂರ ಹೋಗಿ ತಿನ್ಬೇಕಾಗುತ್ತೆ. ಮನೆ ತರ ಇದೆ, ಮನೇಲಿ ಯಾವ ರೀತಿ ಇರುತ್ತೋ ಆ ರೀತಿ ಊಟ ಇದೆ, ಚೆನ್ನಾಗಿದೆ. ಮಧ್ಯಾಹ್ನ ಇರುತ್ತೆ ಮತ್ತೆ ರಾತ್ರಿ ಇರುತ್ತೆ, ಟೈಮಿಂಗ್ಸ್ ಎಲ್ಲ ಹೇಳಿದೀನಿ ನಾನು. ಬಂದು ಒಮ್ಮೆ ಟ್ರೈ ಮಾಡಿ, ಬಹಳ ಚೆನ್ನಾಗಿದೆ. ಪಕ್ಕ ಬ್ರಾಹ್ಮಣ ಫುಡ್ ಇದು. ಓಕೆ ಸರ್, ಥ್ಯಾಂಕ್ ಯು. ಬಂಧುಗಳೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೊದಲ ಬಾರಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.